ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಮ್ಮರ್ ಡ್ರಿಂಕ್ನ 25th ಡೇಸ್ ಅಲ್ಲಿ 14th ಡೇ ನಮ್ಮದು. ಇವತ್ತೊಂದು ಸ್ಪೆಷಲ್ ಆದ ವೆಜಿಟೇಬಲ್ ಜ್ಯೂಸ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಥಂಬ್ನೇಲಲ್ಲಿ ನೋಡಿರ್ಬೋದು, ಇದು ಬೀಟ್ರೂಟ್ ಜ್ಯೂಸ್ ಅಂತ. ಬೀಟ್ರೂಟ್ ಜ್ಯೂಸು ಸಖತ್ತಾಗಿರುತ್ತೆ. ಬೀಟ್ರೂಟು ಒಂದು ತರಕಾರಿ ಅಲ್ವಾ, ತರಕಾರಿ ಜ್ಯೂಸು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಒಬ್ಬೊಬ್ರಿಗೆ ಮಾಡೋದಿಲ್ಲ. ಬಟ್ ಈ ಥರ ನೀವು ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾನಿಲ್ಲಿ ಸ್ಮಾಲ್ ಸೈಜು ಒಂದು ಬೀಟ್ರೂಟ್ನ ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಸ್ಲೈಸ್ ಮಾಡಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ, ಅಂದರೆ ವೆಜಿಟೇಬಲ್ ಮುಳುಗೋ ಅಷ್ಟು ನೀರು ಹಾಕಿ 2 ವಿಸಲ್ನ ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇದು ಹಸಿಯಾಗೆ ಮಾಡ್ಬೋದು, ಬಟ್ ಹಸಿಯಾಗಿ ಮಾಡಿದ್ರೆ ಅದರ ಸ್ಮೆಲ್ಲು ಅಷ್ಟು ಇರಲ್ಲ. ಬಟ್ ಈಗ ಥರ ಬಾಯ್ಲ್ ಮಾಡಿದ್ರೆ ಆ ಸ್ಮೆಲ್ ಇರಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ನೀವು ಟ್ರೈ ಮಾಡಿ ಒಂದ್ಸರಿ. ಆಮೇಲೆ ಇದು 2 ವಿಸಲ್ ಆಗಿದೆ ಮತ್ತು ಕಂಪ್ಲೀಟಾಗಿ ಕೂಲ್ ಆಗಿದೆ. ಆವಾಗ ಒಂದು ಮಿಕ್ಸರ್ ಜಾರಲ್ಲಿ ಎಲ್ಲ ಸ್ಲೈಸ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ಕ್ಯಾರೆಟ್ ಇತ್ತು ಮನೇಲಿ, ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನೀವು ಕ್ಯಾರೆಟ್ ಇಲ್ಲ ಅಂದರೆ ಸೌತೆಕಾಯಿನೂ ಹಾಕೋಬೋದು, ಆ್ಯಪಲ್ಲು, ಪೈನಾಪಲ್ಲು, ಫ್ರೂಟ್ ಇದ್ರೂ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಬರೀ ಬೀಟ್ರೂಟ್ ಮಾತ್ರನೂ ಹಾಕೋಬೋದು. 2 ಸ್ಲೈಸ್ ಶುಂಠಿ, ಹಸಿ ಶುಂಠಿ, ಉಪ್ಪು, ಒಂದು 4 ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ಲೆಮನ್ ಜ್ಯೂಸು ಮತ್ತು ಬಾಯ್ಲ್ ಮಾಡುವಾಗ ಉಳಿದಿರುವಂಥ ನೀರು ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ತುಂಬ ತಿಕ್ಕಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪ ಕ್ಯಾರೆಟ್ದು ಸ್ಲೈಸ್ ಉಳ್ದಂಗೆ ನನಗೆ ಫೀಲ್ ಆಯಿತು, ಅದಕ್ಕೋಸ್ಕರ ಇಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ. ನಿಮ್ದು ಏನೋ ಸ್ಲೈಸ್ ಉಳಿದಿಲ್ಲ ಅಂದರೆ ನೀವು ಹಾಗೆ ಸರ್ವ್ ಮಾಡ್ಬೋದು. ಇದು ತುಂಬ ಒಳ್ಳೆಯದು. HP ಏನಾದರೂ ನಿಮ್ಗೆ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಬೀಟ್ರೂಟ್ ತಿನ್ನೋಕ್ಕೆ ಸಜೆಸ್ಟ್ ಮಾಡೇ ಮಾಡ್ತಾರೆ. ಆವಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿದೆ, ಡಿಲಿಷಿಯಸ್ ಆಗಿತ್ತು. ಆಮೇಲೆ ನಾನು ಇದು ಅವಾಗವಾಗ ಒಂದೊಂದ್ಸಲಿ ಮಾಡಿ ಕುಡಿತಾ ಇರ್ತೀನಿ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Thank you for watching. Meet you on next video.